ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 10ನೇ ತರಗತಿ ಗಣಿತ ವರ್ಗ ಸಮೀಕರಣ ಅಧ್ಯಾಯ 4. ಕ್ಲಾಸ್ 10 ಗಣಿತ ಅಧ್ಯಾಯ 4 ವರ್ಗ ಸಮೀಕರಣಗಳು ಅಭ್ಯಾಸ 4.1 ಪ್ರಶ್ನೆ 1 1ರೊಳಗೆ ಒಂದನೇ ಕ್ವಶನ್. ಈ ಕೆಳಗಿನ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಒಂದನೇ ಕ್ವಶನ್. x plus 1 bracket square equal to 2 into bracket x minus 3. x plus 1 bracket square ಬಿಡಿಸಬೇಕಾದ್ರೆ ನಮಗೆ ಮೊದಲು a plus b bracket square ಗೊತ್ತಿರಬೇಕು. a square plus b square plus 2ab ಈ ಫಾರ್ಮ್ದಲ್ಲಿ ಬಿಡಿಸಬೇಕು. ಈಗ ನಾವು a plus 1 bracket square a plus b bracket square ಫಾರ್ಮ್ನಾಗ ಬಿಡಿಸ್ತೇವೆ ನೋಡ್ರಿ. x plus 1 bracket square ಅಂದರೆ x square plus 1 square plus 2 x into 1. x plus 1 bracket square means a square plus b square plus 2ab ಅಂದ. ಈ 2 ಎರಡಕ್ಕೂ ಗುಣಾಕಾರ ಮಾಡಿರಿ. 2 into x ಇದು 2x ಆಯಿತು, ಮೈನಸ್ ಆಯಿತು. 2 into 3 ಇದು 6 ಆಯಿತು. ಎಕ್ಸ್ ಸ್ಕ್ವೇರ್ 1 ಸ್ಕ್ವೇರ್ ಒಂದೇ ಆಗ್ತೈತಿ, ಪ್ಲಸ್ 2 into x into 1 ಅಷ್ಟು 3 ಗುಣಾಕಾರ ಮಾಡಿದ್ರೆ ಇದು 2x ಆಯಿತು. 2x minus 6 ಆ್ಯಸ್ ಇಟ್ ಈಸ್ ಬರೀರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಈ ಈಸ್ಕಲ್ ಟು ತಗೊಂಡ್ರೆ ಅಷ್ಟು ಸೈನ್ ಚೇಂಜ್ ಆಗಿಬಿಡ್ತಾವೆ. ಇದು ಮೈನಸ್ 2x ಆಯಿತು, ಇದು ಪ್ಲಸ್ 6 ಆಯಿತು. ಇದು ಈಸ್ಕಲ್ ಟು ನೋಡ್ರಿ ಮೈನಸ್ ಆಯಿತು, ಮೈನಸ್ ಇದ್ದು ಪ್ಲಸ್ ಆಯಿತು. ಪ್ಲಸ್ 2x ಮೈನಸ್ 2x ಎರಡು ಕ್ಯಾನ್ಸಲ್ ಆಯಿತು. ಈಗ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದು ಉಳಿತು, 1 ಪ್ಲಸ್ 6 ಇದೊಂದು ಉಳಿತು, ಪ್ಲಸ್ 7 ಆಯಿತು, ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಈಕ್ವಲ್ ಟು 0 ಆಯಿತು. ಇದು ಒಂದು ವರ್ಗ ಸಮೀಕರಣ. ಏಕೆಂದರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ನಾಗ, ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆದರ್ಶ ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣವಾಗಿದೆ. ಕ್ಲಾಸ್ 10 ಗಣಿತ ಅಧ್ಯಾಯ 4 ವರ್ಗ ಸಮೀಕರಣಗಳು ಅಭ್ಯಾಸ 4.1 ಪ್ರಶ್ನೆ 1ನೇದೊಳಗಿಂದ 2ನೇ ಪ್ರಶ್ನೆ. ಈ ಕೆಳಗಿನ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಸೊ 4.1 ಒಳಗೆ 1ನೇ ಒಳಗಿಂದ 2ನೇ ಕ್ವಶನ್. x square minus 2x equal to minus 2 into bracket 3 minus x. x square minus 2x equal to minus 2 into bracket 3 minus x. x square minus 2x ಈ ಮೈನಸ್ 2 ಇದಕ್ಕೆ ಗುಣಾಕಾರ ಮಾಡಿರಿ, ಮೈನಸ್ 6 ಆಯಿತು, ಮೈನಸ್ ಪ್ಲಸ್ 2x ಆಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈ ಈಸ್ಕಲ್ ಟು ತೆಗೆದ್ರೆ ಅಷ್ಟು ಸೈನ್ ಈ ಕಡೆ ತೊಗೊಂಬ್ರಿ, ಸೈನ್ ಚೇಂಜ್ ಆಗಿಬಿಡುತ್ತೆ. ಇದು ಮೈನಸ್ ಹೋಗಿ ಪ್ಲಸ್ 6 ಆಯಿತು, ಪ್ಲಸ್ 2x ಹೋಗಿ ಮೈನಸ್ 2x ಆಯಿತು. ಸೊ ಅದರಿಂದ ಎಕ್ಸ್ ಸ್ಕ್ವೇರ್ ಇದು ಮೈನಸ್ 2x, ಇದು ಮೈನಸ್ 2x, ಎರಡು ಮೈನಸ್ ಎರಡು ಮೈನಸ್ ಇದ್ದರೆ ಕೂಡಿಸಿ ಮೈನಸ್ಸನ್ನೇ ಇಡಬೇಕು. ಮೈನಸ್ 4x ಆಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದು 4x ಆಯಿತು. ಇದು ಪ್ಲಸ್ 6 ಉಳಿತು ನೋಡ್ರಿ, ಇದು ಪ್ಲಸ್ 6 ಉಳಿತು ಈಕ್ವಲ್ ಟು 0. ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಆಯಿತು. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆದರ್ಶ ರೂಪದಲ್ಲಿದೆ. ಆದ್ದರಿಂದ ಇದು
ಒಂದು ವರ್ಗ ಸಮೀಕರಣ. ಇದೊಂದು ವರ್ಗ ಸಮೀಕರಣವಾಗಿದೆ. ಕ್ಲಾಸ್ 10th ಗಣಿತ ಅಧ್ಯಾಯ 4 ವರ್ಗ ಸಮೀಕರಣಗಳು ಅಭ್ಯಾಸ 4.1 ಪ್ರಶ್ನೆ 1ನೇದೊಳಗೆ 3ನೇದ್ದು. ಈ ಕೆಳಗಿನ ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ. 3ನೇದು x - 2 x + 1 = x - 1 x + 3. ಈ ಸಂಖ್ಯೆಯನ್ನು ಈ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. ನೋಡಿರಿ, x - 1 x + 1ಲಿಂದ ಮೊದಲು x ಇಟ್ಕೋತೀವಿ. ನೋಡಿರಿ, ಈ x ಇಟ್ಕೊಂಡು ಇದು ಪೂರ್ತಿ ಇಟ್ಕೋರಿ. x + 1 ಈ x ತೊಗೊಂಡು ಈ ಪೂರ್ತಿ ಇಡ್ರಿ. ಆಮೇಲೆ -2 ತೊಗೋರಿ. ಆಮೇಲೆ ಇದು ಪೂರ್ತಿ ಇಡ್ರಿ, x + 1. ಅದೇ ರೀತಿ ಇದನ್ನು ಬಿಡಿಸ್ರಿ. ಇದು x ಇಡ್ರಿ, x + 3 ಇಡ್ರಿ, -1 ಇಡ್ರಿ, x + 3 ಇಡ್ರಿ. x ಇಂಟು x + 1 ಇಟ್ಟಿದ್ದು x ಇಂಟು x² ಆಯಿತು. x ಇಂಟು 1 x ಆಯಿತು. -2x ಇಂಟು -2x ಆಯಿತು. ಮೈನಸ್ ಪ್ಲಸ್ ಮೈನಸ್ ಆಯಿತು, 2 ಆಯಿತು. x² 2x ಒಳಗೆ x ಹೋದರೆ 1x ಉಳಿತೈತಿ. 2x ಒಳಗೆ x ಹೋದರೆ -x -2 ಉಳಿತು. ಇದು ಗುಣಾಕಾರ ಮಾಡಿರಿ. x ಇಂಟು x² ಆಯಿತು, ಪ್ಲಸ್ 3 ಇಂಟು x 3x ಆಯಿತು, -x -3 x ಇಂಟು x² x ಇಂಟು 3x, -1 ಇಂಟು x -x ಮೈನಸ್ ಪ್ಲಸ್ ಮೈನಸ್ 1 ಇಂಟು 3 ಆಯಿತು. x² 3x ಒಳಗೆ 1x ಹೋದರೆ 2x ಉಳಿತು, -3 ಆಜ್ ಉಳಿತು. ಈಗ ನೋಡಿರಿ, x² - x - 2 ಈ = ತೆಗೆದುಬಿಡ್ತೀವಿ. ನೋಡಿರಿ, ಅಷ್ಟು ಸೈನ್ ಚೇಂಜ್ ಆಗಿಬಿಡ್ತಾವೆ. -x² - 2x + 3. ನೋಡಿರಿ, ಇಲ್ಲಿ ಪ್ಲಸ್ ಐತಿ, -10, ಪ್ಲಸ್ ಐತಿ, -10, ಮೈನಸ್ ಐತಿ, +10. ನೋಡಿರಿ, ಈ ನೋಡಿರಿ, ಈಗ +x² -x² ಎರಡೂ ಕ್ಯಾನ್ಸಲ್ ಆದವು. ಇಲ್ಲಿ -x ಐತಿ, ಇಲ್ಲಿ -3x ಐತಿ, ಅಂದರೆ ಇಲ್ಲಿ -2x ಐತಿ. ಎರಡೂ ಕೂಡಿಸಿದರೆ -3x ಐತಿ. ನೋಡಿರಿ, ಇದು 1 ಇದು 2 -3x ಆಯಿತು. ಈಗ ಇದು 3 ಐತಿ, ಇಲ್ಲಿ 2, ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ. 3 ಒಳಗೆ 2 ಹೋದರೆ 1 ಉಳಿತು, ಅಂದರೆ +1 ಉಳಿತು. ಈಗ ನೀವು ಬೇಕಾದ್ರೆ ಮೈನಸ್ಸು ಕೂಡ ಕಾಮನ್ ತಕ್ಕೋದು, ಮೈನಸ್ ಕಾಮನ್ ತಕ್ಕೋತೀವಿ. ನೋಡಿರಿ, -3x -1 = 0. ಮೈನಸ್ ಇಂಟು 3x -3x ಮೈನಸ್ +1 ಬಂದು ಮತ್ತೆ ಆಸ್ ಇಟ್ ಈಸ್ ಬರ್ತೈತಿ. ಇದು ax² + bx + c ಆದರ್ಶ ರೂಪದಲ್ಲಿ ಇರುವುದಿಲ್ಲ. ರೂಪದಲ್ಲಿಲ್ಲ, ಇದು ಆದರ್ಶ ರೂಪದಲ್ಲಿಲ್ಲ. ಆದ ಕಾರಣ ಇದು ವರ್ಗ ಸಮೀಕರಣ ಅಲ್ಲ. ಇದೊಂದು ವರ್ಗ ಸಮೀಕರಣ ಅಲ್ಲ. ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ. ಮುಂದಿನ ಲೆಕ್ಕ ಈಗ ಮುಂದಿನ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.